ನಮಸ್ತೆ ಶಂಭು, ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಿ? ಹಾ ಚೆನ್ನಾಗಿದ್ದೀನಪ್ಪ. ಏನ್ ಸರ್ ಏನ್ ಡ್ಯೂಟಿ ವಾಸ ಸಾಹೇಬ್ರು ಬಂದ್ಬಿಟ್ರು, ಅದು ಇದು ಆಗ್ತಾ ಇರ್ತೀಯ ಅವೇರ್ನೆಸ್ ನೋಡ್ತಾ ಇರ್ತೀವಿ. ಒಳ್ಳೆ ಕೆಲ್ಸಪ್ಪ. ಸುಮಾರು ಜನಕ್ಕೆ ಈಗೆಲ್ಲ ಆನ್ಲೈನ್ ಫ್ರಾಡಿಂಗ್ ಇವೆಲ್ಲ ಹೌದು ಸರ್. ನಮ್ಗೆ ಎಷ್ಟೋ ಮಾಹಿತಿ ಗೊತ್ತಿರೋದಿಲ್ಲ ನಮ್ಗೆ ಇಲಾಖೆಯಲ್ಲಿ ಇದ್ದು. ಹಾ ಸರ್. ಪಾಪ ಜನ ಅಮಾಯಕರು ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ನೋಡಪ್ಪ. ಹೌದು ಸರ್, ನಿಜ. ಹೌದಲ್ವಾ? ನಾವು ಏನು ಕ್ಷಣಾರ್ಧದಲ್ಲಿ ಎಷ್ಟೊಂದ್ ಜೊತೆ ಒಂದ್ ನಂಬಿಕೆ ಮೇಲೆ ಲಕ್ಷಾಂತರ ರೂಪಾಯಿ ದುಡ್ದಿದೆಲ್ಲ ನಾವು ಒಂದ್ ತಿಂಗಳು ಸಂಬಳ ಬರ್ಲಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಪಗಾರ್ತೀವಿ? ಅವ್ರ ಪಾಪ ಅಷ್ಟೊಂದು ದುಡ್ಡೆಲ್ಲ ಹಾಕಿ ಏನೋ ಬರ್ತಾರೆ ಅಂತ ಬಹಳ ಮೋಸ ಮಾಡ್ತಾರೆ ಜನ, ಚೀಟಿಂಗ್. ಹೌದು ಸರ್. ಈಗ ನಾವು ಈಗ ಆಕ್ಚುಲಿ ಕಂಪ್ಲೇಂಟ್ ಕೊಡಾಕಂತ ಬಂದಿರ್ತಾರ ಸ್ಟೇಷನ್ಗೆ, ಅವ್ರಿಗೆ ನಮ್ಗೆ ಅಷ್ಟೇ ಗೊತ್ತಿರ್ತದ ಸರ್ ಈಗ ಅದ ಮಾಹಿತಿ. ಬೇರೆದವ್ರಿಗೆ ಗೊತ್ತಿರಂಗಲ್ಲ. ಒಂದೇ ಟೈಪ್ ಒಂದ್ ಕ್ರೈಮ್ ನಡೀತಾ ಇದೆ ಅಂದ್ರೆ ಅದೇ ಟೈಪ್ ಸಾವಿರಾರು ನಡೀತವೆ. ಇನ್ನೊಬ್ರಿಗೆ ಗೊತ್ತೇ ಇರಂಗಿಲ್ಲ. ಅದು ಫ್ರಾಡ್ ಆಗಿನ ಮೇಲೆ ಬಂದ್ ಹೇಳ್ತಾರ ಅವ್ರು. ಹೌದೌದು. ಎಲ್ಲ ಇದಾದ್ಮೇಲೆ ಕೆಲವು ಮುಚ್ಚೆ ಹೋಗ್ತಾವಲ್ಲ, ಅಯ್ಯೋ ಯಾರ್ಗ್ ಹೇಳೋದು ಏನ್ ಹೇಳೋದು ಅಂತ 50% ಬರೋದೇ ಇಲ್ಲ ಅವರು. ಬರೋದೇ ಇಲ್ಲ, ಮತ್ತೆ ಹೇಳೋದಿಲ್ಲ. ಬಡ ನಾವೇ ಎಜುಕೇಟೆಡ್ ಆಗಿ ಮೋಸ ಹೋಗಿ ಹೋಗಿ ಅಲ್ಲಿ ಹೋಗಿ ಇದು ಮಾಡ್ಕೊಂಡ್ ಮರ್ಯಾದೆ ಹೋಗತ್ತೆ ಅಂತ ಮರ್ಯಾದೆ ಹೋಗ್ತದಂತ. ಹೌದೌದು. ಹೇಳೋದೇ ಇಲ್ಲ ಸರ್ ಅವರು. ಹ್ಮ್. ಚೆನ್ನಾಗಿ ರೀಚ್ ಆಗ್ತಾ ಇದಾರೆ ಸರ್. ಅದೇ 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 ಅದೇ. ಅದಕ್ಕೆ ಅದೇ ನಮ್ ಫ್ರೆಂಡ್ ಒಬ್ಬ ಹಂಗೆ ಈಗ ಫೋನ್ ಪೇ ನಲ್ಲಿ ಒಂದ್ 10,000 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡಿದಾರೆ ಸರ್ ಅವರು? ಅಮೌಂಟ್ ಅದೇ ಅವ್ನಿಗೆ ನಂಬರ್ ಏನೋ ಇದಾಯ್ತಾನೋ ಮಿಸ್ ಆಗಿ ಅವ್ರಿಗೆ ಮಾಡಿದ್ದಾರೆ ಒಂದ್ 20 ನಿಮಿಷ ಮುಂಚೆಗೆ ಶಂಭು. ಈಗ ಅವನಿಗೆ ಫೋನ್ ಮಾಡಿ ಇಲ್ಲ ಈ ತರ ಹಿಂಗಾಗಿದೆ ಅಂತಂದ್ರೆ ಮಾತಾಡ್ದನ ಇಲ್ಲ ಅಂತಂದ್ಬಿಟ್ಟು ಅವ್ನ್ ಫೋನ್ ಕಟ್ ಮಾಡ್ತಾನೆ, ಫೋನ್ ಎತ್ತಂಗಿಲ್ಲ ಅವನು. ಅವನ ಅಕೌಂಟ್ ಇಂದ ಈಗ 10,000 ರೂಪಾಯಿ ಹೋಗ್ಬಿಟ್ಟಿದೆ. ಏನ್ ಮಾಡ್ಬೋದು ಈಗ? ಏನಿಲ್ಲ ಸರ್, ಕಂಪ್ಲೇಂಟ್ ಮಾಡಿ ಅಷ್ಟೇ. ಅವ್ನ್ಗೆ ಹೇಳಿ ರಿಕ್ವೆಸ್ಟ್ ಕಳಿಸಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿ. ಅಲ್ಲ ಅವನು ಫೋನ್ ಎತ್ತಲ್ವಲ್ಲ ಈಗ. ಅಲ್ಲ ಫೋನ್ ನಂಬರ್ಗೆ ಟ್ರೈ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ 1930 ಕಾಲ್ ಮಾಡಿ, ನೋಡಪ್ಪ ನಾನಾದ್ರೂ ಕಂಪ್ಲೇಂಟ್ ಕೊಡ್ತೇನೆ, ಇಲ್ಲ ಅಂದ್ರೆ ಮಿಸ್ಟೇಕ್ ಆಗಿದೆ, ಇಲ್ಲ ಅಂತಂದಿಲ್ಲ, ನಮ್ ಕಡೆ ಆಗೈತಿ. ಸೊ ಹಾಕಿದ್ರೆ ಇದಾಗಲ್ಲ. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್, ನಿನ್ ನಂಬರ್ ಗೊತ್ತಿದೆ, ಎಲ್ಲ ಗೊತ್ತಿದೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಒಂದ್ ಮೆಸೇಜ್ ಹಾಕಿ ಅವ್ರು ರಿಪ್ಲೈ ಕೊಟ್ರೆ ಓಕೆ. ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಮತ್ತೆ ಹಿಂಗೆ ಮಾಡ್ಬೇಕಾಗ್ತದೆ.